ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ. ಈಗ ರೋಡ್ ಶೋ ಮೂಲಕ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ದಾರೆ ವಿನೋದ್ ಅಸೂಟಿ. ಕಬ್ಬೇನೂರ, ಹಾರೋ ಬೆಳವಡಿ, ಅಮ್ಮಿನಬಾವಿ ಗ್ರಾಮದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ರೋಡ್ ಶೋ ಮೂಲಕ ಭರ್ಜರಿಯಾಗಿ ವಿನೋದ್ ಅಸೂಟಿ ಈಗ ಮತಬೇಟೆಗಿಳಿದಿದ್ದಾರೆ. ಕಬ್ಬೇನೂರ, ಹಾರೋ ಬೆಳವಡಿ, ಅಮ್ಮಿನಬಾವಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಂಚಾರವನ್ನ ಮಾಡಿ ರೋಡ್ ಶೋ ಮಾಡುವ ಮೂಲಕ ಸಂಸದರ ನಿಧಿಯನ್ನ ಉಪಯೋಗಿಸೋದಕ್ಕೆ ಬಾರದವರನ್ನ ಆಯ್ಕೆ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಾವು ಸುಮಾರು 20 ವರ್ಷಗಳಿಂದ ಕೂಡ ಅದೇ ತಪ್ಪನ್ನ ಮಾಡ್ತಾ ಬರ್ತಿದ್ದೀವಿ. ಆದ್ರೆ ಈ ಬಾರಿ ಮಾತ್ರ ಈ ರೀತಿಯ ತಪ್ಪನ್ನ ಮಾಡಬೇಡಿ ಅಂತ ವಿನೋದ್ ಅಸೂಟಿ ಅವರು ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಿ ಕಾಂಗ್ರೆಸ್ ಅನ್ನೇ ಅಧಿಕಾರಕ್ಕೆ ತನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಪ್ರತಿ ಬಡ ಕುಟುಂಬ ಮಹಿಳೆಯರಿಗೆ ಸುಮಾರು 1 ಲಕ್ಷ ರೂಪಾಯಿ ಹಾಕುವ ಮುಖಾಂತರ ಅವ್ರ ಕಷ್ಟಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿದ್ರು ಕೂಡ ಈಗಾಗಲೇ ತೀರ್ಮಾನ ಕೂಡ ನಮ್ಮ ಪಕ್ಷದವ್ರು ತಗೊಂಡಿದ್ದಾರೆ. ಅದೇ ರೀತಿ ಏನು ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು 72,000 ಕೋಟಿ ನಾವು ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಆದ್ರೆ ಬಿಜೆಪಿ ಅವರು 10 ವರ್ಷದಲ್ಲಿ ಬಂದ್ಮೇಲೆ ಅಧಿಕಾರಕ್ಕೆ ಬಂದ್ಮೇಲೆ ಈ ಅಂದಾನಿ ಅಭಾನ್ ಕಾಂಗ್ರೆಸ್ ಪಕ್ಷ ಇದೆ. ತಮ್ಮೆಲ್ಲರೂ ಗುರ್ತೈತಿ ಏನು ಕಳಸಾ ಬಂಡ್ರಿ ಯೋಜನೆ ಈ ಒಂದು ಭಾಗದ ದೊಡ್ಡ ಬೇಡಿಕೆ. ಬಹಳ ವರ್ಷದಿಂದ ಸುಮಾರು ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವೆಷ್ಟು ಹೋರಾಟ ಮಾಡಿದ್ರು ಕೂಡ ಈ ಒಂದು ಪಕ್ಷ ಡಬಲ್ ಇತ್ತು. ಹೋದ್ಸಲ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ತಿದ್ರು. ಮಹಾರಾಷ್ಟ್ರದಲ್ಲಿ ಕೂಡ ಬಿಜೆಪಿ ಅಧಿಕಾರದಲ್ಲಿತ್ತು, ಗೋವಾದಲ್ಲಿ ಕೂಡ ಅಧಿಕಾರದಲ್ಲಿ ಬಿಜೆಪಿ ಪಕ್ಷ ಇದ್ರು ಕೂಡ ಈ ಒಂದು ಬಿಜೆಪಿ ಸರ್ಕಾರ ಹಿಂದೆ ಒಂದು 6,000 ರೂಪಾಯಿ ಕೊಟ್ಟಂಗ್ ಮಾಡಿತ್ತು. ಇಲ್ಲಿ ಉಪಕರಣಗಳ ಬರೋಂಗ ಮಾಡ್ಲಿಲ್ಲ. ಇಲ್ಲಿ ಗೊಬ್ಬರದ ಬೆಲೆ ಏರಿಕೆ ಮಾಡಿತ್ತು, ಬೀಜಕ್ಕೆ ಬೆಲೆ ಏರಿಕೆ ಮಾಡಿತ್ತು. ಒಂದ್ ಕಡೆ ಕೊಟ್ಟಂಗ್ ಮಾಡಿ ಒಂದ್ ಕಡೆ ಕಸ್ಕೊಂಡಂಗ್ ಮಾಡಿದ್ರು. ಈಗ 4 ಸತ ಅವರು ಆರಿಸಿ ಬಂದಾರ. ಹಿಂದ ಸರೋಜಿನಿ ಮಹಿಷಿ ಅವರು 4 ಬಾರಿ ಆರಿಸಿ ಬಂದಾಗ ಒಬ್ರು ಹೆಣ್ಣು ಮಗಳಾಗಿ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇತ್ತಂತಂದ್ರೆ ಕರ್ನಾಟಕದೊಳಗಿರೋ ಎಲ್ಲಾ ಗವರ್ಮೆಂಟ್ ಉದ್ಯೋಗಗಳಿಗೆ ಜಾಬ್ಗಳಿಗೆ ನಮ್ಮ ಕನ್ನಡಿಗರನ್ನ ಹೊರಗಿಂದ ಬಂದನು ಕರ್ನಾಟಕದೊಳಗ ನೆಲೆಸಿದವರಿಗೆಲ್ಲ ನೌಕರಿ ಕೊಡ್ಬೇಕು ಅನ್ನೋಂಥದ್ದು ಒಂದು ವರದಿ ಸಲ್ಲಿಸಿ ಅವರು ಹೋರಾಟ ಮಾಡಿದವರು. ಆದ್ರೆ ಈ 4 ವರ್ಷದೊಳಗ ನಮ್ಮ ಕ್ಷೇತ್ರಕ್ಕ 11ನೇ ಲೋಕಸಭಾ ಕ್ಷೇತ್ರಕ್ಕ ಯಾವುದೋ ಒಂದು ಹೋರಾಟ ನಾವು ಮಾಡಿದ್ರೂ ಕಳಸಾ ಬಂಡೂರಿಯಿಂದ ಹಿಡಿದು ಏನು ಈಗ ಸದ್ಯಕ್ಕೆ ನಾವು ಬರಪೀಡಿತ ನಾವು ಅನುಭವಿಸಾಕತ್ತೀವಿ. ಇದು ಎಲ್ಲವಕ್ಕೂ ಹಣ ಬರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಾವು ಇಷ್ಟು ನಮ್ಮ MLAಗಳು, ಮಿನಿಸ್ಟರ್ಗಳು, ನಮ್ಮ CM ಅವರು ಹೋಗ್ತಿಂದ್ರೂ ನಮ್ಮ ಸಂಸದರು ಒಂದು ಮಾತನ್ನು ತೆಗೆಯ